ಹಾಯ್ ಎಲ್ರಿಗೂ ನಮಸ್ಕಾರಗಳು. ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಬೆಂಡೆಕಾಯಿ ಪಲ್ಯದ ದರ್ಶನ ಮಾಡ್ತಾ ಇದ್ದೇನೆ, ಅದು ಮಣ್ಣಿನ ಪಾತ್ರೆಯಲ್ಲಿ. ಇವತ್ತಿನ ರೆಸಿಪಿ ಮಣ್ಣಿನ ಪಾತ್ರೆಯಲ್ಲಿ ಬೆಂಡೆಕಾಯಿ ಪಲ್ಯ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾವು ನೋಡಿಕೊಂಡು ಬರುವ. ಇಲ್ಲಿ ನಾನು ಅರ್ಧ kg ಬೆಂಡೆಕಾಯಿ ತಗೊಂಡಿದ್ದೇನೆ. ಇದನ್ನು ಸರಿಯಾಗಿ ಮೊದಲು 2-3 ಸಲ ತೊಳಿಬೇಕು, ಮತ್ತು 1-2 ನಿಮಿಷ ನೀರಲ್ಲಿ ಹಾಕಿಡಿ. ಆಮೇಲೆ ಒಂದೊಂದನ್ನೇ ಶುದ್ಧವಾದ ಒಣ ಬಟ್ಟೆಯಲ್ಲಿ ಒರೆಸಿಡಬೇಕು. ಇಲ್ಲಾಂದರೆ ಅದನ್ನು ಉರಿಲಿಕ್ಕೆ ನಮಗೆ ಅಷ್ಟೊಂದು ಎಣ್ಣೆ ಬೇಕಾಗ್ತದೆ. ಅದು ಹುರಿದ್ರೂ ಅದರ ಒಂದು ಅಂಟು ಹಾಗೆ ಇರುತ್ತೆ. ಅದು ಹಾಗಾಗಿ ಇದನ್ನು ಸರಿಯಾಗಿ ಒರೆಸಿದ ಮೇಲೆ ಬೇಕಂದರೆ ಇನ್ನೂ ನಿಮಗೆ ಸಮಾಧಾನ ಇಲ್ಲಾಂದರೆ 5 ನಿಮಿಷ ನೀವು ಫ್ಯಾನ್ ಅಡಿಯಲ್ಲಿ ಕೂಡ ಇದನ್ನು ಇಟ್ಟು ಪೂರ್ತಿಯಾಗಿ ಒಣಗಿಸ್ಬೋದು. ಯಾಕಂದರೆ ಬೆಂಡೆಕಾಯಲ್ಲಿ ನೀರಿದ್ದರೆ ಬೆಂಡೆಕಾಯಿ ಸುಕ್ಕ, ಫ್ರೈ, ಯಾವುದೇ ಬೆಂಡೆಕಾಯಿ ಸಾರು ಸರಿಯಾಗಿ ಸೂಪರಾಗಿ ಬರೋದಿಲ್ಲ. ಹಾಗಾಗಿ ಬೆಂಡೆಕಾಯಿನ ಮೊದಲು ಶುದ್ಧವಾದ ಬಟ್ಟೆಯಲ್ಲಿ ತೊಳೆದು ನಿಮಗೆ ಬೇಕಾದ ಅಳತೆ. ಕೆಲವರು ಮಧ್ಯದಲ್ಲಿ 2 ಪೀಸ್ ಮಾಡ್ತಾರೆ, ಕೆಲವರು ಚಿಕ್ಕದಾಗಿ ಮಾಡ್ತಾರೆ, ಕೆಲವರು ಮೀಡಿಯಮ್ ಗಾತ್ರದಲ್ಲಿ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಅಳತೆಯಲ್ಲಿ ಬೇಕೋ ಅದನ್ನು ಮಾಡ್ಬೋದು. ಒಂದು ಮಾತಿದೆ, ಹಳೆಯ ಕಾಲದಲ್ಲೆಲ್ಲ ನಮ್ಮಮ್ಮ ಹೇಳ್ತಾಯಿದ್ರು, ಬೆಂಡೆಕಾಯಿನ ಕ್ರಾಸ್ ಕಟ್ ಮಾಡಿದರೆ ಅದು ಬೆಂಡೆಕಾಯಿ ಎಷ್ಟು ಬೆಂದರೂ ಒಡೆದು ಹೋಗೋದಿಲ್ಲ ಅಂತ. ಇದು ನಿಜನೂ ಕೂಡ ಹೌದು. ಹಾಗಾಗಿ ಆ ರೀತಿಯಾಗಿ ನೀವು ಕಟ್ ಮಾಡಿ. ಈಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ಅದಕ್ಕೊಂದು ಸೂಪರಾಗಿರುವ ಟೇಸ್ಟ್ ಅಲ್ವ. ಮಣ್ಣಿನ ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಮಾಡಿ 1-1.5 ಸ್ಪೂನ್ ಎಣ್ಣೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮಾಮೂಲಿ ಸಾಸಿವೆ ಹಾಕಿ, ಆಮೇಲೆ ಒಂದು ಸಣ್ಣ ಈರುಳ್ಳಿ, ಆಮೇಲೆ 2-3 ಹಸಿಮೆಣಸಿನಕಾಯಿ ಕೂಡ ಹಾಕಿ ಫ್ರೈ ಮಾಡಿದ ಮೇಲೆ ನಾನಿಲ್ಲಿ ರಸಮ್ಗೆ ತೆಗೆದ ಮಸಾಲೆ ಇದೆ ಅಲ್ವ, ಅದನ್ನು ಹಾಕಿದೆ. ಬೆಳ್ಳುಳ್ಳಿ ಮತ್ತು ಧನಿಯಾ ಬೀಜ, ಜೀರಿಗೆ, ಪೆಪ್ಪರ್ ಇದೆಲ್ಲ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿರ್ತೇನೆ. ಅದನ್ನು 1-1.5 ಸ್ಪೂನ್ ಹಾಕಿದೆ. ಬೆಂಡೆಕಾಯಿ ಹಾಕಿದೆ, ಉಪ್ಪು ಹಾಕಿದೆ. ಇದನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಅಥವಾ 3/4 ಸ್ಪೂನ್ ಮೆಣಸಿನ ಪೌಡ್ರ್, ಆಮೇಲೆ ಅರ್ಧ ಸ್ಪೂನಷ್ಟು ನಮ್ಮ ಅರಿಶಿನ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಅದಕ್ಕೆ ನೀರು ಹಾಕಬಾರ್ದು, ನೀರನ್ನು ಚಿಮುಕಿಸಬೇಕು. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಆಗಿರೋದಕ್ಕೆ ನೀರನ್ನು ಚಿಮುಕಿಸಬೇಕು. ಮಣ್ಣಿನ ಪಾತ್ರೆಯಲ್ಲಿ ಬೇಗನೆ ಅಲ್ವ ನೀರು ಬತ್ತಿ ಹೋಗೋದು. ಹಾಗಾಗಿ ನೋಡಿ ಅದನ್ನು ನೀವು ಚಿಮುಕಿಸಬೇಕು. ಅದು ಬಿಟ್ಟರೆ ಇದಕ್ಕೆ ಬೇರೆ ನಾವು ಪಾತ್ರೆಯಲ್ಲಿ ಮಾಡುವಾಗ ನೀರಿನ ಅಗತ್ಯ ಇರೋದಿಲ್ಲ. ನಾವು ಟೈಟ್ ಮುಚ್ಚಲು ಹಾಕಿದಾಗ ಸೆಕೆ ನೀರು ಬೀಳ್ತದಲ್ವ, ಅದೇ ಸಾಕಾಗ್ತದೆ. ಮತ್ತು ಸಿಮ್ಮಲ್ಲಿ ಇಡಬೇಕು ಅಥವಾ ಮೀಡಿಯಮ್ಗಿಂತ ಚಿಕ್ಕ ಫ್ಲೇಮಲ್ಲಿ ಇಟ್ಟೆ ಬೆಂಡೆಕಾಯಿನ ಮಾಡಬೇಕು. ಇದು ನೋಡಿ ಎಷ್ಟು ಗರಿಯಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ ನಮ್ಮ ಬೆಂಡೆಕಾಯಿ. ನಾನು 1-2 ಸಲ 1-2 ಸ್ಪೂನಷ್ಟು ನೀರು ಚಿಮುಕಿಸಿದೆ. ಯಾಕಂದರೆ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ನಾವು ಮಾಡುವಾಗ ಒಂದು ಪಕ್ಕದಲ್ಲಿ ಸ್ವಲ್ಪ ನಿಂತ್ಕೊಳ್ಬೇಕಾಗುತ್ತೆ. 10 ನಿಮಿಷಕ್ಕೆಲ್ಲ ಆಗುವಂಥ ಪಲ್ಯ ಇದು. ಚಪಾತಿಗೆ ಮತ್ತು ನೀರು ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರ್ತದೆ. ಹಾಗೆ ನಾವು ಉದ್ದಿನ ದೋಸೆ ಮಾಡುವಾಗ ಯಾವಾಗಲೂ ಆಲೂಗಡ್ಡೆ ಮಾಡ್ತೇವಲ್ವ, ಆಲೂಗಡ್ಡೆ ತುಂಬ ತಿನ್ನೋದು ಕೂಡ ಒಳ್ಳೆಯದಲ್ಲ. ಬೆಂಡೆಕಾಯಿ ಪಲ್ಯ ಈ ರೀತಿ ಮಾಡಿ.